ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಕೂದಲುದುರೋ ಸಮಸ್ಯೆ ಅಂತೂ ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡ್ತಾ ಇದೆ. ಪ್ರತಿಯೊಂದರ ಜನರಲ್ಲಿ ಈ ಒಂದು ಸಮಸ್ಯೆ ನಾವು ಈ ಕಾಲದಲ್ಲಿ ಕಾಣ್ತಾ ಇರ್ಬೋದು. ನಾವು ಕೂದಲು ಹಿಕ್ಕುವಾಗ ಆಗಲಿ ಅಥವಾ ತಲೆ ಸ್ನಾನ ಮಾಡುವಾಗ ಎಲ್ಲಿ ನೋಡಿದ್ರೆ ಸಾಕಷ್ಟು ಕೂದಲು ತಲೆ ಮೇಲೆ ಏನು ಕೂದಲ ಇರ್ತಲ್ಲ, ಆದರೆ ಎಲ್ಲ ಕಡೆ ಮನೆಯಲ್ಲಿ ನಾವೆಲ್ಲಿ ಕೋಂಬ್ ಮಾಡ್ತೀವಿ ಅಥವಾ ಯಾವ ಒಂದು ಪ್ಲೇಸ್ನಲ್ಲಿ ನೋಡಿದ್ರೆ ನಮ್ಮ ಕೂದಲೇ ಕಾಣೋದು. ಆದರೆ ನಿಮಗೆ ಈ ಥರ ಉದ್ದವಾಗಿ ದಪ್ಪವಾಗಿ ಸಿಲ್ಕಿಯಾಗಿ ಶೈನಿಯಾಗಿ ಕೂದಲು ಬೇಕಾ? ಸೊ ಹೀಗಾಗಿ ಬೇಕಾದರೆ ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು ವೀಕ್ಷಕರೇ. ಇದನ್ನು ಟ್ರೈ ಮಾಡಿದ ತಕ್ಷಣ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಜೊತೆಗೆ ಚೊಕ್ಕ ತಲೆ ಯಾರಿಗಿರುತ್ತಲ್ಲ ಅವ್ರಿಗೂ ಕೂಡ ಕೂದಲು ಬರುತ್ತೆ ಫ್ರೆಂಡ್ಸ್. ಅಷ್ಟೊಂದು ಪವರ್ಫುಲ್ ರೆಮಿಡಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ಇಲ್ಲಿ ನೋಡಿ, ನಾನು ಮೊದಲು ತೊಗೊಂಡಿರೋದು ಹಸಿ ಶುಂಠಿ ತೊಗೊಂಡಿರೋದು ಫ್ರೆಂಡ್ಸ್. ಇದು ಅಂತೂ ಈಸಿಯಾಗಿ ಪ್ರತಿಯೊಂದು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಶುಂಠಿ ನಮ್ಮ ಆರೋಗ್ಯಕ್ಕೂ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೂ ಗೊತ್ತು. ಸರ್ದಿ ಆಗಲಿ, ನೆಗಡಿ ಆಗಲಿ, ಕೆಮ್ಮಾಗಲಿ ಯಾವಾಗ ಬಳಸ್ತೀವಿ. ಇಲ್ಲಾಂದರೆ ವೆಯ್ಟ್ ಲೂಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಹಾಗೂ ನಮ್ಮ ದಿನಾಲು ಆಹಾರ ಮಾಡೋದ್ರಲ್ಲಿ ನಾವು ಏನು ಅಡುಗೆ ಮಾಡ್ತೀವಲ್ಲ ಅದನ್ನಲ್ಲಿ ಕೂಡ ಇದನ್ನು ನಾವು ಹಾಕ್ತೀವಿ. ಸೊ ಹಾಗಾಗಿ ಇಷ್ಟು ಆರೋಗ್ಯಕವಾದ ಇರೋವಂಥ ಹಸಿ ಶುಂಠಿಯನ್ನು ಇವತ್ತು ಯೂಸ್ ಮಾಡ್ಕೊಂಡು ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ಪರಿಹಾರನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಖಂಡಿತ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೂದಲುದ್ರೋ ಸಮಸ್ಯೆ ನಿಲ್ಬಿಡುತ್ತೆ. ಜೊತೆಗೆ ಯಾರಿಗೆಲ್ಲ ಸಾಕಷ್ಟು ಡ್ಯಾಂಡ್ರಫ್ ಇದೆ, ಸ್ಕ್ಯಾಲ್ಪ್ನಲ್ಲಿ ಇಚಿನಿಂಗ್ ಇರುತ್ತೆ ಅಂದರೆ ಅವರು ಕೂಡ ಈ ಒಂದು ರೆಮಿಡಿನ ಟ್ರೈ ಮಾಡಿದ್ರೆ ಡ್ಯಾಂಡ್ರಫ್ ಅಂತೂ ಪೂರ್ತಿಯಾಗಿ ಕಡಿಮೆ ಆಗೇ ಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ ಅಲ್ಲನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ನಮ್ಮ ಸ್ಕ್ಯಾಲ್ಪ್ಸ್ಗೆ ಕ್ಲೀನ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಬಳಸೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಯಾವ ಒಂದು ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಕೂದಲು ಬೆಳವಣಿಗೆ ಅಂತೂ ಸಾಕಷ್ಟು ರೀತಿಯಲ್ಲಿ ಆಗುತ್ತೆ. ಇವಾಗ ನೋಡಿ, ಈ ಥರ ಇದನ್ನು ಸೊಪ್ಪೆ ತಕ್ಕೊಂಡು ಒಂದು ಗ್ರೇಟರ್ ತೊಗೊಂಡು ಗ್ರೇಟ್ ಮಾಡ್ಕೋಬೇಕು. ಅಂದರೆ ಇದನ್ನು ಈ ಥರ ಕಿಸ್ನ ಮೇಲೆ ಈ ಥರ ಹಾಸ್ಕೋಬೇಕು ಫ್ರೆಂಡ್ಸ್. ನಿಮ್ಮ ಹತ್ರ ಈ ಥರ ಇದ್ದರೆ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮಿಕ್ಸರ್ನಲ್ಲಿ ಹಾಕೋ ಕೂಡ ಇದನ್ನು ಪೇಸ್ಟ್ ಮಾಡ್ಕೊಂಡು ತಗೋಬೋದು ಫ್ರೆಂಡ್ಸ್. ನಮಗೆ ಏನು ಇದು ಎಲ್ಲ ಬೇಕಾಗಿಲ್ಲ, ಮಾತ್ರ ಇದು ಜ್ಯೂಸ್ ಬೇಕಾಗಿದೆ. ಇವತ್ತಿನ ರೆಮಿಡಿ ಅಷ್ಟೊಂದು ಪವರ್ಫುಲ್ ನೋಡಿ ಫ್ರೆಂಡ್ಸ್. ಈ ಒಂದು ರೆಮಿಡಿನ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಡ್ರಿ. ಯಾಕಂದರೆ ಕೆಲವೊಂದು ಜನರಿಗೆ ಏನಂದರೆ ಅಂದರೆ ಈ ಒಂದು ಏನಿದೆಯಲ್ಲ ಹಸಿ ಶುಂಠಿ ಬರೋದಿಲ್ಲ. ಸ್ಕ್ಯಾಲ್ಪ್ ಸಾಕಷ್ಟು ಸೆನ್ಸಿಟಿವ್ ಇದ್ದರೆ ಇದರಿಂದ ಸೈಡ್ ಎಫೆಕ್ಟ್ ಆಗೋ ಏನಂದರೆ ಇದು ಇರುತ್ತೆ. ಸೊ ಹಾಗಾಗಿ ಪ್ಯಾಚ್ ಟೆಸ್ಟ್ ಹೇಗೆ ಮಾಡಬೇಕಂತ ಅದು ಕೂಡ ಹೇಳ್ತೀನಿ. ಸೊ ಇವಾಗ ನೋಡಿ, ಈ ಥರ ನಾನು ಗ್ರೇಟ್ ಮಾಡ್ಕೊಂಡಿರೋದು ಆಯಿತು. ಇವಾಗ ಕೈಯಿಂದನೇ ಇದರ ಜ್ಯೂಸ್ ತೆಕ್ಕೋತೀನಿ. ಇಲ್ಲಾಂದರೆ ನೀವು ಒಂದು ಜಾರಿ ಇರುತ್ತಲ್ವ ಅದರಲ್ಲಿ ಕೂಡ ನೀವು ಇದನ್ನು ಸೋರಿಸ್ಕೊಳ್ಬೋದು. ಆದರೆ ಈಸಿಯಾಗಿ ಈ ಥರ ಕೈಯಿಂದ ಮಾಡಿಕೊಂಡ್ರೂ ಕೂಡ ಒಳ್ಳೆಯದು. ಅಂದರೆ ಕೈ ಸ್ವಚ್ಛ ರೀತಿಯಲ್ಲಿ ತೊಳ್ಕೊಂಡು ಈ ಥರ ನೀವು ಮಾಡ್ಕೋಬೋದು. ನೀವು ನೋಡ್ಬೋದು ಎಷ್ಟು ಒಳ್ಳೆಯ ರೀತಿಯಲ್ಲಿ ಈ ಒಂದು ಹಸಿ ಶುಂಠಿ ಜ್ಯೂಸ್ ನಮ್ಮನ್ನು ಸಿಕ್ಬಿಟ್ಟಿದೆ ಅಂತ. ಇವಾಗ ನೋಡಿ, ಇಷ್ಟು ಸಾಕು ಫ್ರೆಂಡ್ಸ್. ನಿಮಗೆ ಎಷ್ಟು ಕಡಿಮೆ ಹೆಚ್ಚು ಬೇಕಂತ ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ಮಾಡ್ಕೋಬಹುದು. ಇಲ್ಲಿ ನಾನು ಇವಾಗ ಸ್ವಲ್ಪ ಇಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಅಂತ ಈ ಥರ ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ನೋಡಿ, ಈ ಒಂದು ಜ್ಯೂಸನ್ನ ಹಾಕ್ಕೊಂಡಾಯಿತು. ಎಷ್ಟು ಒಳ್ಳೆಯ ರೀತಿಯಲ್ಲಿ ಜ್ಯೂಸ್ ರೆಡಿ ಆಗಿದೆ ಅಂತ ನೀವು ನೋಡ್ಕೋಬೋದು. ಮೊದಲೇ ಪ್ಯಾಚ್ ಟೆಸ್ಟ್ ಅಂತ ಹೇಳಿದ್ದೆಲ್ಲ. ಸೊ ಈ ಒಂದು ರೆಮಿಡಿನ ಸ್ವಲ್ಪ ತೊಗೊಂಡು ಅಂದರೆ ಹಿಂದಿನ ಕಡೆ ಬಾಗಿರುತ್ತೆಲ್ಲ ಫ್ರೆಂಡ್ಸ್ ಕೂದಲು ಕೆಳಗೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಚ್ಕೊಂಡು ಒಂದು 12 ತಾಸು ಬಿಡಬೇಕು. ನಿಮಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿಲ್ಲ, ಸೈಡ್ ಎಫೆಕ್ಟ್ ಆಗಲಿಲ್ಲ ಅಂದರೆ ಇದನ್ನು ನೀವು ಹ್ಯಾಪಿಯಾಗಿ ಯೂಸ್ ಮಾಡ್ಕೋಬೋದು. ಇದರಿಂದ ನಿಮಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಫ್ರೆಂಡ್ಸ್. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದರಲ್ಲಿ ನಾನು ಹಿಮಾಲಯದು ಪ್ಯೂರ್ ಇರೋವಂಥ ಆ್ಯಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಇರೋವಂಥ ಆ್ಯಲೋವೆರಾ ಜೆಲ್ ಇದ್ರೆ ಅದನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೋದು. ನನ್ನ ಹತ್ರ ಇಲ್ಲ ಅಂತ ಈ ಥರ ರೆಡಿಮೇಡ್ ಮಾರ್ಕೆಟ್ನಲ್ಲಿ ಸಿಗುವಂಥ ಹಿಮಾಲಯ ಆ್ಯಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ಆ್ಯಲೋವೆರಾ ಜೆಲ್ ಹಾಕ್ಕೊಂಡಿದ್ದ ಕೂದಲು ಸಿಲ್ಕಿ ಶೈನಿ ಆಗುತ್ತವೆ. ಜೊತೆಗೆ ಕೂದಲು ಬೌನ್ಸಿಯಾಗಿ ವಾಲ್ಯೂಮ್ ಕೂಡ ಕೂದಲಿಗೆ ಬರುತ್ತೆ. ಸೊ ಹಾಗಾಗಿ ಎರಡು ಕೂಡ ಪವರ್ಫುಲ್ ರೆಮಿಡಿನ ಈ ಒಂದು ರೆಮಿಡಿಯನ್ನು ನೀವು ಖಂಡಿತ ಟ್ರೈ ಮಾಡಿದ್ರೆ ನಿಮ್ಮ ಕೂದಲುದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ದುಪ್ಪಟವಾಗಿ ಆಗುತ್ತೆ.
21 ಡೇಸ್ವರೆಗೂ ನೀವು ಇದನ್ನು ಕಂಟಿನ್ಯೂ ದಿನಾಲೂ ಬಳಸ್ತಾ ಬಂದರೆ 21 ದಿನದಲ್ಲಿ ನಿಮ್ಮ ಕೂದಲು ಬೆಳವಣಿಗೆ ನೀವೇ ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ. ಸೊ ಹಾಗಾಗಿ ನಿಮಗೆ ಇದರಿಂದ ಹಸಿ ಶುಂಠಿಯಿಂದ ಅಲರ್ಜಿ ಇದ್ದರೆ ಈ ಒಂದು ರೆಮಿಡಿನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಯಾರಿಗೆಲ್ಲ ಈ ಹಸಿ ಶುಂಠಿ ಏನು ಇನ್ಫೆಕ್ಷನ್ ಆಗೋದಿಲ್ಲ, ಜೊತೆಗೆ ಯಾವುದು ಕೂಡ ಎಲರ್ಜಿ ಇಲ್ಲ ಅಂದರೆ ಈಸಿಯಾಗಿ ನೀವು ಹ್ಯಾಪಿಯಾಗಿ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೋಬಹುದು ಫ್ರೆಂಡ್ಸ್. ಈ ಥರ ನೋಡಿ ಕಾಟನ್ ತೊಗೊಂಡು ಇದು ನಿಮ್ಮ ಸ್ಕ್ಯಾಲ್ಪ್ ಅಂದ್ಕೊಳ್ಳಿ, ಅದರ ಮೇಲೆ ಈ ಥರ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಸ್ಕ್ಯಾಲ್ಪ್ ಮೇಲೆ ಒಳ್ಳೆ ರೀತಿಯಲ್ಲಿ ಹಚ್ಕೊಂಡು 1 ತಾಸು ಬಿಡಬೇಕು ಫ್ರೆಂಡ್ಸ್. ನಂತರ ತಲೆ ಸ್ನಾನ ಮಾಡಿದರೆ ಐತೆ. ಕಂಟಿನ್ಯೂಯಸ್ಲಿ 21 ಡೇಸ್ ನೀವು ಮಾಡ್ಕೋತಾ ಬಂದರೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ.